ಹತ್ರ ಬಂದ್ಬಿಟ್ಟು ಕಾಣಿಸ್ತಾ ಬೇಗ ಟೈಮ್ ವೇಸ್ಟ್ ಮಾಡೋದಿಲ್ಲ ನೋಡಿ. ಈಗ ನಿಮಗೆ ವೇಸ್ಟ್ ಅದು. ಗುಡ್ ಈವ್ನಿಂಗ್ ಎಲ್ಲ. ನಾನು ಸುಷ್ಮಾ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗಣಿತ ವಿಷಯದ ಚಟುವಟಿಕೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದು. ಮೊದಲನೇ ಲೆಕ್ಕ a1x plus b1y plus c1 is equal to 0 ಮತ್ತು a2x plus b2y plus c2 is equal to 0. ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ a1 upon a2 not equal to b1 upon b2 ಆದರೆ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. ಉತ್ತರ a1x plus b1y plus c1 is equal to 0 ಮತ್ತು a2x plus b2y plus c2 is equal to 0. ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ a1 upon a2 not equal to b1 upon b2 ಆದರೆ ಉತ್ತರ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. ಎರಡನೇದು ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 2n plus 1 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 2n plus 1 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಈ ವ್ಯತ್ಯಾಸ ಕಂಡುಹಿಡಿಯಬೇಕಂದ್ರೆ ನಮಗೆ ಸಾಮಾನ್ಯವಾಗಿ 3 ಪದಗಳು ಗೊತ್ತಿರಬೇಕು.
ಒಂದೇದು an is equal to 2n plus 1. ಎರಡನೇದು a2 is equal to 2 ಬ್ರಾಕೆಟ್ ಅಲ್ಲಿ 2 plus 1. an is equal to 2n plus 1. a1 is equal to 2 1 plus 1. 2 ಒಂದಲೇ 2 ಪ್ಲಸ್ 1. a1 is equal to 1 plus 2 plus 1 3. an is equal to 2n plus 1. a2 is equal to 2 ಬ್ರಾಕೆಟ್ ಅಲ್ಲಿ 2 plus 1 is equal to 2 2 4 ಪ್ಲಸ್ 1 ಉಳಿದಿರೋದು 1. a2 is equal to 4 plus 1 5. an is equal to 2n plus 1. a3 is equal to 2 ಬ್ರಾಕೆಟ್ ಅಲ್ಲಿ 3 plus 1 is equal to 2 3 6 plus 1 is equal to 6 1 7. ಈ ಮೂರರಲ್ಲಿ 3 ಮತ್ತು 5 7 ಬಂದಿದೆ. ಸಾಮಾನ್ಯ ವ್ಯತ್ಯಾಸ d is equal to a2 minus a1. is equal to 5 minus 3 is equal to 2. ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 2n plus 1 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಮೊದಲನೇದು an is equal to an plus 1. a1 is equal to 2 ಬ್ರಾಕೆಟ್ ಅಲ್ಲಿ 1 plus 1 is equal to 2 plus 1 is equal to 2 plus 1 3. an is equal to an plus 1. a2 is equal to 2 ಬ್ರಾಕೆಟ್ ಅಲ್ಲಿ 2 plus 1 is equal to 2 4 plus 1 ಉಳಿತು. a2 is equal to 1 plus 4 plus 1 5. an is equal to 2n plus 1. a3 is equal to 2 ಬ್ರಾಕೆಟ್ ಅಲ್ಲಿ 3 plus 1 2 3 6 plus 1 6 7. ಇವು ಮೂರಲ್ಲಿ ಆನ್ಸರ್ ಬಂದಿದ್ದು 3 ಮತ್ತು 5 7. ಸಾಮಾನ್ಯ ವ್ಯತ್ಯಾಸ d is equal to a2 minus a1 is equal to 5 minus 3 is equal to 2. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಗಗನ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ದಿನ ಗಣಿತ ವಿಷಯದ ಬಗ್ಗೆ ಪಾಠ ಮಾಡುತ್ತಿದ್ದೇವೆ. ಚಟುವಟಿಕೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದು. ಇವಾಗ ಮೂರನೇದು ಮಾಡೋಣ. ರೇಖಾತ್ಮಕ ಸಮೀಕರಣದ
ರೇಖಾತ್ಮಕ ಸಮೀಕರಣದ ಡಿಗ್ರಿ ಮತ್ತು ಮಹತ್ತಮ ಘಾತ ಅಂತಲೂ ಕರೆಯುತ್ತಾರೆ. ರೇಖಾತ್ಮಕ ಸಮೀಕರಣದ ಡಿಗ್ರಿ ಅಂದರೆ ಎಕ್ಸ್ನ ಘಾತ 1 ಆಗಿರುತ್ತದೆ. ಆದ್ದರಿಂದ ಎಕ್ಸ್ನ ರೇಖಾತ್ಮಕ ಸಮೀಕರಣ ಡಿಗ್ರಿ 1. ಇವಾಗ 4ನೇದು, ಚಿತ್ರದಲ್ಲಿ ಕೋನ POQ ಸಮ ಕೋನ SOR ಮತ್ತು PQ ಈಸ್ಟ್ RS PQ ಈಸ್ಟ್ ಈಸ್ಟು RS = 1:2. ಆದರೆ OP ಈಸ್ಟ್ OS. ಈಗ ಚಿತ್ರ ಬಿಡಿಸೋಣ. PQ ಈಸ್ಟ್ RS = 1:2. ಆದರೆ OP ಈಸ್ಟ್ OS PQ upon RS = OP upon OS = 1:2. ಈಗ ಇನ್ನೊಂದ್ಸಲಿ ಹೇಳೋಣ. ಚಿತ್ರದಲ್ಲಿ ತ್ರಿಭುಜ POQ ಸಮರೂಪಿ ತ್ರಿಭುಜ SOR ಮತ್ತು PQ ಈಸ್ಟ್ RS = 1:2. ಆದರೆ OP ಈಸ್ಟ್ OS ಏನು ಅಂತ ನೋಡೋಣ. PQ ಈಸ್ಟ್ RS = 1:2. ಆದರೆ OP ಈಸ್ಟ್ OS PQ upon RS = OP upon OS = 1:2. ಈಗ 5ನೇದು, ಕೊಟ್ಟಿರುವ ನಕ್ಷೆಯು
y is equal to p ಇಂಟು x. ಬಹುಪದೋಕ್ತಿಯನ್ನು ಸೂಚಿಸುತ್ತದೆ. p into x p of x ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಬರೆಯಿರಿ. ಈಗ ಒಂದು ನಕ್ಷೆ ಬಿಡಿಸೋಣ. ಕೊಟ್ಟಿರುವ ನಕ್ಷೆಯು y is equal to p of x ಬಹುಪದೋಕ್ತಿಯನ್ನು ಸೂಚಿಸುತ್ತದೆ. p of x ಹೊಂದಿರುವ ಶೂನ್ಯತೆಗಳ ಸಂಖ್ಯೆ. ಈ ಶೂನ್ಯತೆಗಳ ಸಂಖ್ಯೆ ಅಂದರೆ 1 2 3 ಶೂನ್ಯತೆಗಳ ಸಂಖ್ಯೆ 3 ಆಗಿರುತ್ತದೆ. p of x ಶೂನ್ಯತೆಗಳ ಸಂಖ್ಯೆ. ಸಂಖ್ಯೆ ಇಸ್ ಈಕ್ವಲ್ ಟು 3. ಪಾಸ್ ಆದರೆ ಏನಾದರೂ ಕೆಲಸ ಮಾಡ್ಬೋದು. ಆ ಸರ್ಟಿಫಿಕೇಟ್ ಮೇಲೆ ಅವರಿಗೆ ಲೋನ್ ತಗೋಬೋದು. ಟೈಲರಿಂಗ್ ವಿಷಯದ್ದು ಏನೇನೋ ಮಾಡ್ಬೋದು. ಈಗ ಆದ್ಮೇಲೆ x1 y1 ಮತ್ತು x2 y2 ಈ ಬಿಂದುಗಳನ್ನು ಸೇರುವ ರೇಖಾಖಂಡ ರೇಖಾಖಂಡದ ಬಿಂದುವಿನ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮೇಕಪ್ ಕಿಟ್ ತಗೊಂಬ. x1, y1 ಮತ್ತು x2, y2 ಈ ಬಿಂದುಗಳನ್ನು
ಸೇರುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವು P of x comma y is equal to x1 plus x2 upon 2 comma y1 plus y2 upon 2 x1 ಕಾಮ y1 ಮತ್ತು x2 ಕಾಮ y2 ಈ ಬಿಂದುಗಳನ್ನು ಸೇರುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯುವುದು. ಉತ್ತರ x1 ಕಾಮ y1 ಮತ್ತು x2 ಕಾಮ y2 ಈ ಬಿಂದುಗಳನ್ನು ಸೇರುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವು P of x ಕಾಮ y is equal to x ಕಾಮ ಪ್ಲಸ್ x1 ಪ್ಲಸ್ y2 x2 upon 2 y1 plus y2 upon 2. ಇವಾಗ 7ನೇದು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ. ಈಗ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸೋಣ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು
ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈಗ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ. ಉತ್ತರ: ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇಷ್ಟು ಹೊತ್ತು ಲೆಕ್ಕವನ್ನು ಬಿಡಿಸಿದ್ದೇವೆ. ಮುಂದಿನ ಚಟುವಟಿಕೆಯಲ್ಲಿ ಇನ್ನಷ್ಟು ಲೆಕ್ಕವನ್ನು ಬಿಡಿಸುತ್ತೇವೆ. ಧನ್ಯವಾದಗಳು.